Hello, my dear friends. Welcome to my session. In my last period, we have studied about the validity, one of the characteristics of the evaluation or the testing technique. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ಮುಖ್ಯವಾಗಿ ನಾವು ಮೌಲ್ಯಮಾಪನದ ಅಥವಾ ಪರೀಕ್ಷೆಯ ಒಂದು ಸಾಧನವಾಗಿರತಕ್ಕಂಥ ಸಮಂಜಸತೆಯ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೀವಿ. Dear student, we have studied mainly focused on types of the validity. ಮುಖ್ಯವಾಗಿ ಇಂದಿನ ಅವಧಿಯಲ್ಲಿ ನಾವು in this period we are going to studying about the types of validity. Okay, so let us move on to the first type of the validity. ಹಾಗಾದರೆ ಯಾವ್ಯಾವ ವಿಧಗಳು ಅದವು ಅನ್ನೋದ್ರ ಬಗ್ಗೆ ಮೊದಲು ಒಂದು ನೋಟವನ್ನು ಬೀರೋಣ. Let us view what are the types of the validity that is listed here. First one is face validity. Second one is content validity. Third one is predictive validity. Fourth one is concurrent validity. Fifth one is construct validity, and few more can be listed out, but I will take these major vital important types of the validity. ಇಲ್ಲಿ ಮುಖ್ಯವಾಗಿ ಸಮಂಜಸೆಯ ಪ್ರಮುಖವಾಗಿರತಕ್ಕ ಒಂದು 4-5 ವಿಧಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದು ಫೇಸ್ ವ್ಯಾಲಿಡಿಟಿ ಅಂದ್ರೆ ತೋರಿಕೆ ಸಮಂಜಸತೆ ಅಥವಾ ತೋರಿಕೆಯ ಸಮಂಜಸತೆ. ಎರಡನೇದು ಕಂಟೆಂಟ್ ವ್ಯಾಲಿಡಿಟಿ, ಪಠ್ಯ ಅಥವಾ ವಿಷಯ ಸಮಂಜಸತೆ, ವಿಷಯ ಅಥವಾ ಪಠ್ಯ ಸಮಂಜಸತೆ. ಮೂರನೇದು ಪ್ರಿಡಿಕ್ಟಿವ್ ವ್ಯಾಲಿಡಿಟಿ, ಪ್ರಾಗುಕ್ತಿ ಅಥವಾ ಊಹಾತ್ಮಕ ಸಮಂಜಸತೆ, ಪ್ರಾಗುಕ್ತಿ ಸಮಂಜಸತೆ. ದ ಫೋರ್ತ್ ಒನ್ ಈಸ್ ಕಾನ್ಕರೆಂಟ್ ವ್ಯಾಲಿಡಿಟಿ, ಸಹಗಾಮಿ ಏನಂತ ಕರಿತೀವಿ ನಾವು, ಸಮಂಜಸತೆ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಮತ್ತೇನು ಬಳಸ್ತಾರೋ ಗೊತ್ತಿಲ್ಲ ನನಗೆ. ಸಹಗಾಮಿ ಸಮಂಜಸತೆ. ಫಿಫ್ತ್ ಒನ್ ಈಸ್ ಕನ್ಸ್ಟ್ರಕ್ಟ್ ವ್ಯಾಲಿಡಿಟಿ, ರಚನಾ ಸಮಂಜಸತೆ. ಐದನೇದು. ಈ ರೀತಿಯಾಗಿ ಈ ಪ್ರಮುಖವಾಗಿರ್ತಕ್ಕಂತಹ ವಿಧಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮೊದಲನೇದು ಏನಿದೆ ಅಂತ ಅನ್ನೋದ್ ಕಡೆಗೆ ಕಣ್ಣಾಯಿಸೋಣ. ದ ಫಸ್ಟ್ ಒನ್ ಈಸ್ ಫೇಸ್ ವ್ಯಾಲಿಡಿಟಿ. ಮೊದಲನೇದಾಗಿ ನಾವು ಮುಖ್ಯವಾಗಿ ಈ ತೋರಿಕೆ ಸಮಂಜಸತೆ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಹಾಗಾದ್ರೆ ಏನ್ ಹೇಳ್ತೈತಿ ಇದು? ಓಕೆ, ಐ ಆಮ್ ಗೋಯಿಂಗ್ ಸ್ಲೋ. This is a matter of understanding thing. Therefore, you please focus your attention on my whatever the things that I am going to explaining statement, what I am going to uttering right now. Okay, ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಅಂಶಗಳು ಈ ಮೌಲ್ಯಮಾಪನದಲ್ಲಿ ಇರುವುದರಿಂದ ನಾನು ಸ್ವಲ್ಪ ಮಟ್ಟಿಗೆ ಸಾವಕಾಶವಾಗಿ ಹೋಗ್ತೀನಿ. ಎಲ್ಲರೂ ಕೂಡ ಗಮನವಿಟ್ಟು ಕೇಳ್ರಿ. Face validity to the extent the test appears to measure what it is to be measured. ಈ ತೋರಿಕೆಯ ಸಮಂಜಸತೆಯು ಏನನ್ನು ಅಳತೆ ಮಾಡಬೇಕಾಗಿದೆಯೋ ಅದನ್ನು ತೋರಿಕೆಯ ಮೂಲಕವಾಗಿ ಪ್ರಸ್ತುತಪಡಿಸಿದರೆ ಅಂತಹದಕ್ಕೆ ನಾವು ಮುಖ ಸಮಂಜಸತೆ ಅಥವಾ ತೋರಿಕೆಯ ಸಮಂಜಸತೆ ಅಂತ ಹೇಳ್ತೀವಿ. ಅಂದ್ರೆ ನೋಡುವುದಕ್ಕಷ್ಟ ಅದು ಅನಿಸ್ತದೆ, ಆದ್ರೆ ಇರೋದಿಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಸಪೋಸ್ ಸೇ ಫಾರ್ ಎಕ್ಸಾಂಪಲ್, ಈಗ ಗಣಿತದಲ್ಲಿ ಪೈಥಾಗೋರಸ್ ಥಿಯರಮ್ ಇದೆ, ಪೈಥಾಗೋರಿಯನ್ ಥಿಯರಮ್. ಓಕೆ, ಸೊ ಇನ್ ದಿ 10th ಸ್ಟ್ಯಾಂಡರ್ಡ್ ಇಟ್ ಈಸ್ ದೇರ್, 10ನೇ ವರ್ಗದಲ್ಲಿ ಇದೆ. ದ ಕ್ವಶನ್ ಈಸ್ ಪ್ರೂವ್ that the Pythagoras theorem according to the steps. ಪೈಥಾಗೋರಸ್ನ ಸಿದ್ಧಾಂತವನ್ನು ಅದರ ಹಂತಗಳೊಂದಿಗೆ ಸಾಧಿಸಿರಿ ಅಂತ ಪ್ರಶ್ನೆ ಬರುತ್ತೆ. Understand my point? Here student will go for imagination. Student will go for constructing the triangular right angle triangle. Okay, then student will go for applying the knowledge step after the step. Okay, application of the knowledge is very much here in this case. ಈ ಪೈಥಾಗೋರಸ್ನ ಸಿದ್ಧಾಂತದಲ್ಲಿ ನಾವು ಬಹಳಷ್ಟು ಅನ್ವಯ ಮಾಡಬೇಕಾಗ್ತೈತಿ, ಹೌದಾ? ಒಂದಕ್ಕೊಂದು. ಸೊ ಆದಾಗಿ ಕೂಡ ವಿದ್ಯಾರ್ಥಿ ಎಲ್ಲಾ ಕೌಶಲ್ಯಗಳನ್ನು ಬಳಸಿಕೊಂಡು ಏನ್ ಮಾಡ್ತಾ ಹೋಗ್ತಾನೆ, ಅದನ್ನ ಸಾಧಿಸ್ತಾನೆ.
ಕೌಶಲ್ಯದ ಅಡಿಯಲ್ಲಿ ಇದು ಬಂದರೂ ಕೂಡ, ಓಕೆ, ಕೌಶಲ್ಯದ ಅಡಿಯಲ್ಲಿ ಇದು ಬಂದರೂ ಕೂಡ ಅದು ತೋರ್ತದೆ ಕೌಶಲ್ಯ ಬೇಕು ಅಂತೇಳಿ. ಬಟ್ ಇಲ್ಲಿ ಅನ್ವಯ ಇಲ್ಲದೆ ಕೌಶಲ್ಯ ಸಾಧಿಸಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಇದು ಸೂಕ್ತವಾದದ್ದು ಕೂಡ ಆಗಿದೆ. ಸೊ ಹೀಗೆ ನಾವು ಹೇಳ್ತಾ ಹೋಗ್ತೀವಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಈಗ ಅನ್ವಯ ಇಲ್ಲದೆ ಇದ್ದಿದ್ರೆ ಸ್ಕಿಲ್ ಆಗ್ತಾನೆ ಸಾಧ್ಯ ಆಗ್ತಾನೆ ಇರ್ಲಿಲ್ಲ ಆ ವಿದ್ಯಾರ್ಥಿಗೆ. ಅರ್ಥ ಆಯ್ತಲ್ಲ? ಈಗ ಅನ್ವಯ ಮಾಡಿಕೊಳ್ತಕ್ಕಂಥ ಅಂಶಗಳಲ್ಲಿ ಹಲವಾರು ಇದಾವೆ. ದೇರ್ ಆರ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಡಿಪೆಂಡೆಂಟ್ ಅಂತೆ ಅಪ್ಲಿಕೇಶನ್ ರಿಲೇಟೆಡ್ ಎಲಿಮೆಂಟ್ಸ್. ಡೆಫಿನೆಟ್ಲಿ ದೀಸ್ ವಿಲ್ ಸಪೋರ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ make derive the or prove that particular Pythagorean theorem along with the figural representations. Okay, geometrical figural representation is must, no doubt. Depending on that one, he has to go on and on throughout or over the complete that proof up to the last stage. So there will be priority will be given to the applications. But even after that we are saying that it is skill related the attribute or the characteristic. Therefore ಅದು ಅನ್ಸುತ್ತೆ ಡೆಫಿನೆಟ್ ಆಗಿ ಅದು ಕೌಶಲ್ಯ ಇದೆ ಅನ್ಸುತ್ತೆ. ಆದಾಗ್ಯೂ ಕೂಡ some of the other elements or attributes, they are also playing important role in this case. ಹೀಗಾಗಿ face validity refers to whether a test appears to be valid or not. From external appearance, whether the items appear to measure the required aspect or not. Okay, ಬಾಹ್ಯವಾಗಿ ಆ ಒಂದು ಪ್ರಶ್ನಾಂಶ, ಅದು ಏನಿದೆಯಲ್ಲ ಪ್ರಶ್ನೆಯ ಅಂಶ, ಅದು ಯಾವುದನ್ನು ಮೇಜರ್ ಮಾಡ್ಬೇಕಂತಿದೆಯೋ ಬಾಹ್ಯವಾಗಿ ಅದನ್ನು ತೋರ್ಪಡಿಸ್ತದೆ. Okay, what exactly it wanted to measure externally, definitely it will show it. But even after that, if you go through in deeper manner, it is not possible to go for it. ಈಗ ನಾವು ಕರೆಕ್ಟ್ ಆಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಾಕೊಂಡ್ರಪ್ಪ ಅಂತಂದ್ರೆ ಅದು ಆ ಉದ್ದೇಶವನ್ನ ಅಳತೆ ಮಾಡಿದ್ರು ಕೂಡ, ತೋರಿಕೆಗೆ ಅಳತೆ ಮಾಡಿದ್ರು ಕೂಡ ಅದು ಏನಾಗ್ತಿದೆ, ಸೂಕ್ತತೆಯನ್ನು ಕೂಡ ಹೊಂದಿದೆ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಸೊ ದಿಸ್ ಇಸ್ ದ ಥಿಂಗ್. ಈಗ ಉದಾಹರಣೆಗೆ, ಸೊ ವಿದ್ಯಾರ್ಥಿಗೆ ಕೆಲವು ಸಂದರ್ಭಗಳಲ್ಲಿ ಹೇಳ್ತೀವಿ ಏನು ಅಂತಂದ್ರೆ ಈಗ ವಿದ್ಯಾರ್ಥಿ ಆನಂದ ಸ್ವಿಚ್ ಆಫ್ ಮಾಡಪ್ಪ, ಆನಂದ್. ಓಕೆ, ಸೊ ಇಲ್ಲಿ ತೋರಿಕೆಗೆ ಮಾತ್ರ ಆ ಒಂದು ಪರೀಕ್ಷಣವು, ಓಕೆ, ಪ್ರಶ್ನಾಂಶವು ಅದನ್ನು ಯಾವ ಉದ್ದೇಶವನ್ನಿಟ್ಟುಕೊಂಡು ಆ ಪರೀಕ್ಷಣವನ್ನು ತಯಾರು ಮಾಡಲಾಗಿರುತ್ತದೆಯೋ, ಪ್ರಶ್ನಾಂಶವನ್ನು ತಯಾರು ಮಾಡಲಾಗಿರುತ್ತದೆಯೋ ಅದನ್ನು ಸಮರ್ಥವಾಗಿ ಅಳೆಯುತ್ತದೆ. ಓಕೆ, ಫೇಸ್ ವ್ಯಾಲಿಡಿಟಿ ರೆಫರ್ಸ್ ನಾಟ್ ಟು ವಾಟ್ ದ ಟೆಸ್ಟ್ ಮೇಜರ್ಸ್ ಬಟ್ ವಾಟ್ ಟೆಸ್ಟ್ ಅಪಿಯರ್ಸ್ ಟು ಮೇಜರ್. ಇಲ್ಲಿ ಏನನ್ನು ಅಳೆಯಬೇಕೆಂಬುದು ತೋರ್ಪಡಿಸಬೇಕಾಗಿದ್ದಿಲ್ಲ, ಅದನ್ನು ಮಾತ್ರ ಅಳಿತಿದೆ. ತೋರ್ಪಡೆಗೆ ಬಾಹ್ಯವಾಗಿ ಏನೇನು ಅಳೆಯಬೇಕೆಂದಿದೆ ಅದನ್ನು ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಕಾರ್ಯ ಮಾಡುತ್ತದೆ. ಇಂಥದಕ್ಕೆ ನಾವೇನಂತ ಕರಿತೀವಿ, ನಾವು ತೋರಿಕೆಯ ಒಂದು ಸಮಂಜಸತೆ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್ ಹಿಯರ್. ಇಲ್ಲಿ ನೋಡಿ, ದೇರ್ ಆರ್ 12 8 number addition process is there. Okay, here given 12 8 figures. Okay, 8 number 12 numerals have been given. Okay, 8 ಸಂಖ್ಯೆಯ 12 ಇದಾವೆ. ಇದನ್ನ ಕೂಡಿಸ್ರಪ್ಪ ಅಂದ್ರೆ ಒಂದೊಂದಾಗಿ ಕೂಡಿಸ್ಕೊಂಡ್ರೆ ಭಾಳ ಆಗಿಬಿಡುತ್ತೆ. ಯಾವಾಗ ಏನ್ ಮಾಡ್ಬಿಡ್ತೀರಿ ನೀವು, 1 2 3 4 ಇಲ್ಲಿ 12 ಮಾಡ್ತೀರಿ, 8 12 ಅಥವಾ 12 8 ಅಂತ ಮಾಡ್ಬಿಡ್ತೀರಿ. ಅಂದ್ರೆ ಇಲ್ಲಿ ಗುಣಾಕಾರಕ್ಕೆ ನೀವು ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾ ಹೋಗ್ತೀರಿ. ದೋ ಇಟ್ ಈಸ್ ಮೀನ್ಡ್ ಫಾರ್ ದಿ ಎಡಿಷನ್, ಓಕೆ, ಡೆಫಿನೆಟ್ಲಿ ಇಟ್ ವಿಲ್ ಡೂ ಇಟ್, ಬಟ್ ಇನ್ ರಿಯಾಲಿಟಿ ದ ಸ್ಟೂಡೆಂಟ್ಸ್ ವಿಲ್ ಎಕ್ಸಿಬಿಟ್ ದಿ ಮಲ್ಟಿಪ್ಲಿಕೇಶನ್ ಎಬಿಲಿಟಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಆದ್ರೆ ಇದನ್ನ ಮಾಡ್ಲಿಕ್ಕೆ ಹೋಗಲ್ಲ, ಅವನ ಕೂಡಿಸ್ಕೊತಾ ಹೋಗ್ಲಿಲ್ಲ. ದೋ ಹಿಯರ್ ಗಿವನ್ ದ ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು adding up to 12 8s are given here amounting to 96. 96
ಬರುತ್ತದೆ ಅಂತ ಹೇಳ್ತಾನೆ, ಅದ್ ಕೂಡಿಸಿ ಮಾಡಿರೋದಿಲ್ಲ ಅವನು. ಅವ್ನು ಏನ್ ಮಾಡಿರ್ತಾನೆ, ಅವನು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿಬಿಡ್ತಾನೆ, ಎಲ್ಲ ನೆನೆಸ್ತಾನೆ. ಎಷ್ಟಿದಾವು? 8 12 9. ಸೊ ಈ ತರ ಇರ್ತದೆ. Okay, so in this way we can give the number of example for that one. So why this happens? Because if you want to measure or conduct any kind of the test and prepare any kind of the question paper, immediately we will go for such preparation of the question items and then we will construct very easily. ಯಾಕೆ ಈ ತರ ನಾವು ಮಾಡ್ತೀವಿ ಅಂತಂದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ಬೇಗನೆ ಒಂದು ಪರೀಕ್ಷೆ ನಿರ್ವಹಿಸಬೇಕಾಗ್ತೈತಿ, ಬೇಗನೆ ಪ್ರಶ್ನಾಂಶಗಳನ್ನ ಏನ್ ಮಾಡ್ತೀರಿ, ಸಿಲೆಕ್ಟ್ ಮಾಡ್ಬಿಡ್ತೀರಿ. ಆದ್ರೆ ಅದು ತೋರಿಕೆಗೆ ಮಾತ್ರ ಸೀಮಿತವಾಗಿರ್ತೈತಿ. ದಟ್ ಇಸ್ ವೈ teacher made tests are not at all so valid. They, even though they are showing the face validity, actually they are not at all the standardized test for learning the things. Okay, learning the evaluation characteristics. ಅದ ಶಿಕ್ಷಕ ನಿರ್ಮಿತ ಪರೀಕ್ಷೆಗಳು ಯಾವಾಗಲೂ ಕೂಡ ಏನಾಗಿರ್ತವು, ತೋರಿಕೆಗೆ ಮಾತ್ರ ಸಮಂಜಸತೆಯನ್ನ ಹೊಂದಿರ್ತವೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. The next one is content validity. Content validity, ವಿಷಯ ಅಥವಾ ಪಠ್ಯ ಸಮಂಜಸತೆ. The extent to which the items of the test are true representative of the whole content. True representative of whole content. And the objectives of the teaching is called the content validity of the test. Okay, so here in a test, number of items will be given. Understand my point? Understand? Number of items will be given. If it properly measures the whole content, suppose say for example you have taken the 1 unit under which you have made the 5 teaching points. That particular test has to cover all the points. Understand my point? Among them, again, say for example, third subunit or the third teaching point is more important and little bit lengthier. You have to give little bit more priority to it. ಹೌದಾ? ಈಗೊಂದು 4-5 ಟೀಚಿಂಗ್ ಪಾಯಿಂಟ್ಗಳದವ ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದು ಅಂಶಕ್ಕೂ ಕೂಡ ಇಲ್ಲಿ ಪ್ರಾಶಸ್ತ್ಯತೆಯನ್ನು ಕೊಡಬೇಕು. ಪ್ರತಿಯೊಂದು ಟೀಚಿಂಗ್ ಪಾಯಿಂಟ್ಗಳಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಅವಾಗ ಅದು ಕಂಟೆಂಟ್ ವ್ಯಾಲಿಡಿಟಿ ಅಂತ ಹೇಳ್ತೀವಿ. ಅದರಲ್ಲಿಯೂ ಕೂಡ 4ನೇದು ಏನಂತ ತಿಳ್ಕೊಂಡ ಸ್ವಲ್ಪ ಇಂಪಾರ್ಟೆಂಟ್ ಇರ್ತೈತಿ, ಮಹತ್ವವನ್ನು ಹೊಂದಿರ್ತೈತಿ, ಅದರದ್ದು ವ್ಯಾಪ್ತಿ ದೊಡ್ಡದಿರ್ತೈತಿ. ಹೀಗಾಗಿ ನೀವು ಇನ್ನೂ ಸ್ವಲ್ಪ ಉಳಿದಕ್ಕಿಂತ ಹೆಚ್ಚಿನ ಒಂದು ಅಂಕಗಳನ್ನ ಕೊಡಬಹುದು. Understand? Not only that, apart from the covering the entire content, the objectives of the teaching has to be prioritized in this case. The test item exhibit the 2 factors. One is it has to cover the whole points, teaching points or learning point in the content, and also the objectives what are it is mentioned. If we take the 10th examinations, any kind of the subject, ಈಗ 10ನೇ ತರಗತಿಯ ನಾವು ಪರೀಕ್ಷಣವನ್ನ ತೆಗೆದುಕೊಳ್ಳೋಣ, ವಾರ್ಷಿಕ ಪರೀಕ್ಷೆಯನ್ನು ತೆಗೆದುಕೊಳ್ಳೋಣ. ಹೌದಾ? ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಎಲ್ಲಾ ಪಾಠಗಳು ಇರ್ತವೆ. ಅಲ್ಲಿ ಯಾವ ಪಾಠವನ್ನು ಬಿಡದೆ ಎಲ್ಲಾ ಪಾಠಗಳಿಗೂ ಸಂಬಂಧಿಸಿದಂತ ಪ್ರಶ್ನಾಂಶಗಳು ಅದು ಬಂದಿದ್ದರೆ, ಹೌದಾ, ಪ್ರಶ್ನಾಂಶಗಳನ್ನು ಆ ಒಂದು ಪರೀಕ್ಷೆ ಹೊಂದಿದ್ದರೆ ಅದು ವಿಷಯ ನಿಷ್ಠ ಸಮಂಜಸತೆ ಆಗಿದೆ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ಬರೆಯೋದು ಒಂದೇ ಇರಬಾರ್ದು. ಇಟ್ ಹ್ಯಾಸ್ ಟು ಶೋ, it has to exhibit the objectives what are mentioned there related to knowledge, understanding, skills. Okay, weightage given to the objective as well as the content to the aspects of the things here. ಇಲ್ಲಿ weightage ಅನ್ನ ಉದ್ದೇಶಗಳಿಗೂ ಕೊಡಬೇಕಾಗ್ತೈತಿ. ಜೊತೆಗೆ ಎಲ್ಲ ನಿಮ್ಗೆ ಗೊತ್ತಿದೆ 3 ಡೈಮೆನ್ಷನಲ್ ಏನಿದೆ ಆಯಾಮದ ಒಂದು ನೀಲನಕ್ಷೆ ನಿಮ್ಗೆ ಗೊತ್ತಿದೆ. as you are very familiar with the 3 dimensional blueprint, so that if that perfectly measure what it intended to measure. ಹೌದಾ? ಇಲ್ಲಿ ಕೊಟ್ಟಿರ್ತಾರ ಅವರೆಲ್ಲ. ಸೊ ಎಷ್ಟೆಷ್ಟು ಅಂಕಗಳನ್ನ ಯಾವ್ಯಾವ ಒಂದು ಘಟಕದಿಂದ ಆಯ್ದುಕೊಳ್ಳಬೇಕು ಅಂತ 10th ಎಕ್ಸಾಮಿನೇಷನ್ ಅಲ್ಲಿ ಅಷ್ಟಷ್ಟು ಅಂಕಗಳನ್ನ ಆಯಾ
ಏನ್ ಕೊಡಬೇಕು, ಘಟಕಗಳು ಉಪಘಟಕಗಳಿಗೆ ಕೊಡಬೇಕು ಅಥವಾ ಘಟಕಗಳಿಗೆ ಪಾಠಗಳಿಗೆ ಕೊಡಬೇಕು. ಜೊತೆಗೆ ಉದ್ದೇಶಗಳು, ಬೇರೆ ಬೇರೆ ಉದ್ದೇಶಗಳು ಏನಿದವರ ಬೋಧನಾ ಉದ್ದೇಶಗಳು ಅವಕ್ಕೂ ಕೂಡ ನೀವು ನೀಡಬೇಕಾಗ್ತದೆ. ಯು ಹ್ಯಾವ್ ಟು ಗಿವ್ ದಿ ಪ್ರಿಯಾರಿಟಿ ಟು ದಿ content as well as to the object what are mentioned in the testing process or in a test. So therefore such validity is called as content validity. Such test is called as that test is more valid one. Understood? ಆ ಪರೀಕ್ಷೆ ನಾವು ಹೆಚ್ಚು ಏನಂತ ಕರಿತೀವಿ, ನಾವು ಹೆಚ್ಚು ಸಮಂಜಸತೆಯನ್ನ ಹೊಂದಿದೆ ಅಂತ ಕರಿತೀವಿ. Okay, then the degree or extent to which the test consists items representing the behaviors that the text makers wants to measure. The degree or extent to which the test consists items representing the behavior. To what extent the student is exhibiting the behavior. This is one of the thing. ಈಗ ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಮಾದರಿಯನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಿ, ನೀವು ಅದರ ಬಗ್ಗೆ ನಿರೂಪಣೆ ಮಾಡ್ರಿ, ಅದ ವಿವರಣೆ ಕೊಡಿ ಅಂತ ಕೇಳ್ತೀರಿ. ಸಮಟೈಮ್ಸ್ ಯು ಆರ್ ಆಸ್ಕಿಂಗ್ ದಿ ಸ್ಟೂಡೆಂಟ್ ಟು ಬೈ ಗಿವ್ ಒನ್ ಮಾಡೆಲ್. ಸೇ ಫಾರ್ ಎಕ್ಸಾಂಪಲ್ ವಾಟ್ ವಿ ಕಾಲ್ ಆಸ್ ಸೋಲಾರ್ ಸಿಸ್ಟಮ್, ಸೌರವ್ಯೂಹದ ಬಗ್ಗೆ ಹೇಳ್ತೀವಿ. ಓಕೆ, ಒನ್ ಸ್ಟೂಡೆಂಟ್ then comes and explain about the content to the point. Understand my point? Yes, explain to the content of the point. ಸೊ ಇಲ್ಲಿ ವಿಷಯದ ಬಗ್ಗೆನೂ ಕೂಡ ಏನ್ ಮಾಡ್ತಾನೆ, ಅವನು ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಜೊತೆಗೆ ಅವನ ವರ್ತನೆ, ಏನ್ ಎಕ್ಸ್ಪ್ಲೇನಿಂಗ್ ಕೆಪಾಸಿಟಿ ಸ್ಕಿಲ್ ಇರುತ್ತಲ್ಲ, ಅಲ್ಲಿನೂ ಕೂಡ ಏನ್ ಹೊಂದಿರ್ತಾನೆ, ಅವನು ಸಾಮರ್ಥ್ಯವನ್ನ ಹೊಂದಿರ್ತಾನೆ. ಎಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನ ಹೊಂದಿರ್ತಾನೆ? ದ ಡಿಗ್ರಿ ಆರ್ ದಿ ಎಕ್ಸ್ಟೆಂಟ್ ವಿಚ್ ದ ಟೆಸ್ಟ್ ಐಟಮ್ಸ್ ರೀಪ್ರೆಸೆಂಟಿಂಗ್ ದ ಬಿಹೇವಿಯರ್. ಅವನ ಉನ್ನತ ಮಟ್ಟದ್ದು ಇರಬಹುದು, ಕೆಳಮಟ್ಟದ ಒಂದು ವಿವರಣೆ ಇರಬಹುದು, ಸಾಧಾರಣ ವಿವರಣೆ ಇರಬಹುದು. ಸೊ ಇನ್ ದಿಸ್ ವೇ ದ ಡಿಗ್ರಿ ಮೀನ್ಸ್ ದ ಲೆವೆಲ್ ಆಫ್ ಎಕ್ಸ್ಪ್ಲನೇಷನ್ ವಿಲ್ ಬಿ ಟು ವಾಟ್ ಎಕ್ಸ್ಟೆಂಟ್. ದಟ್ಸ್ ಮೈ ಪಾಯಿಂಟ್. ಸೊ at the lower level or at the moderate level or at the higher level, therefore the text makers has to decide on it. ಈ ಟೆಸ್ಟ್ ತಯಾರಿ ಮಾಡತಕ್ಕಂತ ಶಿಕ್ಷಕರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹೊಂದಬೇಕಾಗ್ತೈತಿ. So therefore the test items must duly cover all the content and behavioral areas of the traits to be measured. So ಆದ್ದರಿಂದ ಪ್ರಶ್ನೆ ಪತ್ರಿಕೆ ಅಥವಾ ಪ್ರಶ್ನಾಂಶಗಳನ್ನು ತಯಾರು ಮಾಡತಕ್ಕಂತಹ ಶಿಕ್ಷಕರು ಅಥವಾ ವ್ಯಕ್ತಿಗಳು ಎಲ್ಲಾ ಪಠ್ಯವನ್ನ ಅಲ್ಲದೆ ಕೂಡ ಎಲ್ಲಾ ಪಠ್ಯ ವಸ್ತುವನ್ನ, ಪಾಠಗಳನ್ನ, ಘಟಕಗಳನ್ನ, ಜೊತೆಗೆ ಬೋಧನಾಂಶಗಳನ್ನ ನಾವು ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿರುವುದಲ್ಲದೆ, ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ತನಾತ್ಮಕವಾಗಿರ್ತಕ್ಕಂಥ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಶಿಷ್ಟ ಗುಣಲಕ್ಷಣಗಳನ್ನು ಕೂಡ ಅಳತೆ ಮಾಡಬೇಕಾಗ್ತೈತಿ. ಹೌದಾ? ಕೆಲವರು ವಿವರಣೆಯಲ್ಲಿ ಕಡಿಮೆ ಇರ್ತಾರೆ, ಕೆಲವು ವಿವರಣೆಯಲ್ಲಿ ಹೆಚ್ಚಿರ್ತಾರೆ. ಅಂಡರ್ಸ್ಟುಡ್? ಸಮ್ ಆರ್ ವೆರಿ ಎಕ್ಸ್ಪರ್ಟೈಸ್ ಇನ್ ದಿ ಪ್ರೆಸೆಂಟೇಷನ್ಸ್ and some are average, some are good. Therefore we have to make out the things. Understand? The one thing is content to be covered all, and then behavioral areas and the degree to which these two has to be satisfied. Okay, ಒಂದು ಕೆಲವೊಂದು ಪಾಠಗಳು ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದುವುದಿಲ್ಲ ಅಥವಾ ಕಡಿಮೆ ಅವಧಿಗಳನ್ನು ತೆಗೆದುಕೊಳ್ತಿರ್ತೀವಿ. ಅಲ್ಲಿ ಏನ್ ಮಾಡಬೇಕಾಗ್ತೈತಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದು ಪ್ರಾಶಸ್ತ್ಯವನ್ನ ಕೊಡಬೇಕು. ಒಂದು ಪಾಠದಲ್ಲಿ ಏನಿರ್ತೈತಿ, ಬಹಳಷ್ಟು ವಿಷಯ ವ್ಯಾಪ್ತಿ ದೊಡ್ಡದಿರ್ತೈತಿ, ಹೆಚ್ಚಿನ ಅವಧಿಗಳನ್ನು ತೆಗೆದುಕೊಳ್ತೈತಿ. Sometimes some topics will cover the more topics, more time. Some topics sometimes will cover the less time. Therefore priority will be given to the topic which covers the more time for the deliberations. ಅಲ್ಲಿನೋ 5 ಅಂಕ, ಇಲ್ಲಿನೋ 5 ಅಂಕ ಅಂತ ಸ್ಪ್ಲಿಟ್ ಮಾಡುವಂಗಿಲ್ಲ. ಹೌದಾ? ಅಲ್ಲಿ ಯಾವ ಪಾಠ ದೊಡ್ಡದಿರ್ತೀವಿಯೋ ಅಲ್ಲಿ 5 ಅಂಕ ಕೊಡಿ, ಯಾವ ಪಾಠ ಚಿಕ್ಕದಿರ್ತೈತೋ, ಕಂಟೆಂಟ್ ಕಡಿಮೆ ಇರ್ತೈತೋ ಅಲ್ಲಿ 3 ಅಂಕಗಳನ್ನು ಕೊಡಿ. ಈ ರೀತಿ ಸೊ ದೇರ್ ಶುಡ್ ಬಿ equilibrium or balance to be maintained with respect to the allocation of the marks as well or the content as well. ಸೊ ನಿಮ್ಗಿದು ಮುಖ್ಯವಾಗಿ ಗೊತ್ತಿದೆ ಅಂತ ಅನ್ಕೋತೀನಿ. ಇದನ್ನೆಲ್ಲ ನಾನು ತೋರಿಸುವ ಅಗತ್ಯತೆ ಇಲ್ಲ. ನೀವು ಈಗಾಗಲೇ 3 ಆಯಾಮಗಳ ಚಿತ್ರಗಳನ್ನ ನೋಡ್ಬಿಟ್ಟಿದ್ದೀರಿ. As you are very well thorough about the 3-dimensional figures, I don't want to show here so about this 3-dimensional task. Okay,
So dear students, I will take the one more important aspect here, that is predictive validity. Prediction anta niಮಗೆ ಗೊತ್ತಿದೆ. The word prediction, it is nothing but what will happen in the future with respect to certain thing or the phenomena or any kind of the aspects. Suppose if we see the dark clouds in the sky, we can immediately assume that definitely the rain will occur immediately. We will predict it. ನಾವು ಮೋಡಗಳು ಏನು ಬಹಳಷ್ಟು ಮೋಡಗಳಿಂದ ಆಕಾಶ ಆವೃತವಾಗಿದೆ ಅಂತ ನಿಮ್ಗೆ ಇಮಿಡಿಯೇಟ್ ಆಗಿ ಅನಿಸಿದ್ರೆ, ಮೋಸ್ಟ್ ಪ್ರೊಬಬ್ಲಿ the rain will occur immediately. That you are going to predicting it. It is quite natural. Understand my point? So ಹೀಗಾಗಿ ಈ ಊಹಾತ್ಮಕವಾಗಿರ್ತಕ್ಕಂಥ ಸಮಂಜಸತೆ, the predictive validity, the extent to which the test predicts the future performance of the students here. ವಿದ್ಯಾರ್ಥಿಗಳ ಭವಿಷ್ಯದ ಸಾಮರ್ಥ್ಯಗಳ ಕುರಿತಾಗಿ ಈ ಪರೀಕ್ಷಣವು ಎಷ್ಟರ ಮಟ್ಟಿಗೆ ಊಹೆಯನ್ನ ಮಾಡುತ್ತದೆ. ಓಕೆ, ಆ ಊಹೆಯನ್ನು ಮಾಡತಕ್ಕಂತಹ ಒಂದು ಪರೀಕ್ಷಣವೇ ಅಥವಾ ಆ ಊಹೆಯನ್ನು ಮಾಡತಕ್ಕಂತ ಒಂದು ಪ್ರಕ್ರಿಯೆ ಏನಂತ ಹೇಳ್ತೀವಿ. ಆ ಊಹೆಯನ್ನು ನಿಜವಾಗಿಯೂ ಮಾಡಿದರೆ ಏನು ಮುಂದೆ ಆಗುತ್ತದೆಯೋ ಆ ಪರೀಕ್ಷಣವು ಆ ಊಹೆಯನ್ನು ನೈಜವಾಗಿ ಸಮರ್ಥವಾಗಿ ಆ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಅಳೆದರೆ ಅಂತಹ ಒಂದು ಸಮಂಜಸತೆಗೆ ನಾವು ಊಹಾತ್ಮಕ ಸಮಂಜಸತೆ ಅಂತ ಕರಿತೀವಿ. Say for example, some of the students are exhibiting the artist quality in the sketches, drawing and painting, etc. So ವಿದ್ಯಾರ್ಥಿಗೆ ನೀವು ಕೊಡ್ತಿರ್ತೀರಿ, ಕೆಲವೊಂದು ಸಂದರ್ಭದಲ್ಲಿ ಪೇಂಟಿಂಗ್ ಕೊಡ್ತಿರ್ತೀರಿ, ಚಿತ್ರರಚನೆ ಕಲಿಯಕ್ಕೆ ಕೊಡ್ತಿರ್ತೀರಿ. ಅವಾಗ ಏನ್ ಮಾಡ್ತೀರಿ, ಅವ್ರಿಗೆ ಹೆಚ್ಚು ಅಂಕಗಳನ್ನ ಕೊಡ್ತೀರಿ. It is sure the students who perform well in the drawing and painting competition, who does it best, definitely you are going to predicting that most probably he will become a good artist. Understand? That's why you are giving the marks. You have identified that one. ಆದ ವಿದ್ಯಾರ್ಥಿಗೆ ಮುಂದಿನ ವರ್ಷನೂ ಕೂಡ ಏನಾಗ್ತೈತಿ, ಅದೇ ತರ ಅಥವಾ ಅದಕ್ಕಿಂತ ಉತ್ತಮವಾದ ಸಾಮರ್ಥ್ಯವನ್ನ ಅವನು ಆ ಡ್ರಾಯಿಂಗ್ ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ತೋರಿಸಿದ್ರಂದ್ರೆ, then we can show that in the next year also, in the forthcoming year also, if the student perform and improvise the same the performance or the ability of the drawing and painting in the future as well, then it is called as the more valid predictive test. Okay, ಅದು ಉನ್ನತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಊಹಾತ್ಮಕವಾಗಿರ್ತಕ್ಕ ಸಮಂಜಸತೆಯನ್ನ ಹೊಂದಿದೆ ಅಂತ ಹೇಳ್ತೀವಿ. Therefore, predictive validity is concerned with the predictive capacity of the test. Predictive capacity of the test ಅಂದ್ರೆ ಭವಿಷ್ಯದ ಒಂದು ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಒಂದು ಪರೀಕ್ಷೆ ಮುಂಚಿತವಾಗಿ ಅಳೆದು ಒಂದು ಊಹೆಯನ್ನ ಮಾಡಿ ನಮಗೆ ತಿಳಿಸುತ್ತದೆ. ಓಕೆ, based on the contemporary that output of the students, okay, with respect to any quality, then we can predict that the students definitely show the performance in that particular area or in competitions. Okay, ಈಗ ಭಾಷಾ ವಿದ್ಯಾರ್ಥಿ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, if the communication ability of the student is good, then he can become a very good orator or the speaker. ಹೌದಾ? ಒಬ್ಬ ಉತ್ತಮವಾದ ಭಾಷಾ ಸಂವಹನ ಮಾಡ್ತಕ್ಕಂಥ ಕೌಶಲ್ಯವನ್ನು ಹೊಂದಿದ್ರೆ ಅವ್ನು ಮುಂದೆ ಏನಾಗ್ಬೋದು, ಅವನು ಉತ್ತಮವಾಗಿರ್ತಕ್ಕಂಥ ವಾಗ್ಮಿ ಆಗ್ಬೋದು ಅಂತ ಹೇಳಬಹುದು. ಅರ್ಥಾತ್ ಈಗ ಬಯಾಲಜಿಯಲ್ಲಿ ಯಾರು ಹೆಚ್ಚು ಅಂಕಗಳನ್ನ ಸೆಕೆಂಡ್ ನಲ್ಲಿ ತಗೊಂಡಿರ್ತಾರೆ, sometimes if the student perceives good number of the scores in the biology, definitely he will go to the MBBS and he will obtain and perceives that degree, and definitely he will show the performance with it. So therefore, these are the examples for the predictive validity. The test user wishes to forecast an individual's future performance. Okay,
ಸೊ ಈ ಒಂದು ಪ್ರಶ್ನೆಯನ್ನ ನಿರ್ವಹಣೆ ಮಾಡತಕ್ಕಂಥ ವ್ಯಕ್ತಿಗಳು ವಿದ್ಯಾರ್ಥಿಯ ಮುಂದಿನ ಸಾಮರ್ಥ್ಯದ ಕುರಿತಾಗಿ ಒಂದು ಭವಿಷ್ಯವನ್ನ ನುಡಿತಾರೆ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಸೊ ದೀಸ್ ಆರ್ ದಿ ಥಿಂಗ್ಸ್ ದಟ್ ವಿ ಹ್ಯಾವ್ ಡನ್ ಇಟ್. ಈ ಉದಾಹರಣೆಗೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ಏನು ಅಂತಂದ್ರೆ, ಈಗ ಎಂಜಿನಿಯರಿಂಗ್ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ನಡೆದಿರುತ್ತೆ, ಚೆನ್ನಾಗಿ ಸ್ಕೋರ್ ಮಾಡಿದಾರೆ ಅಂದ್ರೆ ಮುಂದೆ ನೋಡಿದ್ರೆ ಅಂದ್ರೆ ಅವ್ರ ಸ್ಕೋರ್ ಕೂಡ ಚೆನ್ನಾಗಿರುತ್ತೆ. ಈಗ ಬ್ಯಾಂಕಿಂಗ್ ಮತ್ತು ರೈಲ್ವೆ ಎಂಟ್ರೆನ್ಸ್ ಎಕ್ಸಾಮ್ಸ್ ನಿಮಗೂ ಕೂಡ ಟೀಚರ್ಸ್ ಟೆಸ್ಟ್ ಅಂತ ಇರ್ತದೆ. ಈ ಟೆಟ್ ಎಕ್ಸಾಮ್ ದಲ್ಲಿ ನೀವು ಸರಿಯಾಗಿ ಎಲ್ಲಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ CET ಟೀಚರ್ಸ್ ರಿಕ್ರೂಟ್ಮೆಂಟ್ ನಲ್ಲಿನೂ ಕೂಡ ನೀವು ಚೆನ್ನಾಗಿ ಮಾಡಿದ್ರೆ then we can say that it is the more validated predictive validity test. With this, my dear students, I will wind up the session right now. You please join me after this session. Thank you very much.